ಇಂದ್ರಿಯಗಳ ಚೈತನ್ಯ ಆಗಬೇಕು. ಇಡೀ ಶರೀರ ಕುಲುಕಾಡಬೇಕು. ಕಿವಿ ಹಿಡ್ಕೊಳ್ಳಿ, ಗಟ್ಟಿ ಹಿಡ್ಕೊಳ್ಳಿ ಕಿವಿಯನ್ನ. ಜಾಣ ಮಕ್ಕಳು ಒಬ್ಬರು ಮಾತಾಡ್ತಾ ಇಲ್ಲ, ನನಗೆ ತುಂಬ ಖುಷಿ ಆಯ್ತು. ಹಿಂಗೆ ನೀವು ಫಾಲೋ ಮಾಡ್ತಾ ಬಂದರೆ ತುಂಬ ಯೋಗವನ್ನು ನಾವು ಚೆನ್ನಾಗಿ ಮಾಡ್ತಾ ಹೋಗ್ಬೋದು. ಎಲ್ಲ ಕ್ಲಾಸಲ್ಲೂ ನೀವು ಹೀಗೆ ಇರಬೇಕು, ಗೊತ್ತಾಯ್ತಾ? ಕಿವಿಯಲ್ಲಿ ಆರೋಗ್ಯ ಬಿಂದುಗಳಿದ್ದಾವೆ. ನಾವು ಮಾಡುವ ಸೆಕೆಂಡಿನ ಕ್ರಿಯೆಗಳಿಗೂ ಅರ್ಥ ಇದೆ, ಶಕ್ತಿ ಇದೆ, ಲಾಭ ಇದೆ, ಗೊತ್ತಾಯ್ತಾ? ಸುಮ್ಮನೆ ಮಾಡೋದಿಲ್ಲ ಯಾರು, ಅಲ್ವಾ? ಕಿವಿ ಹಿಡ್ಕೊಳ್ಳಿ, ಕುಳಿತು ಹೇಳ್ಬೇಕು. 1 2 3 4 5 6 7 8 9 10. Wait, good turn. 1 2 3 4 5 6 7 8 9 10. ಭಸ್ತ್ರಿಕಾ, ಕೈ ಬಿಡಬಾರ್ದು, ಕೈ ಹಾಗೆ ಇರ್ಬೇಕು, ಕಿವಿಯಲ್ಲೇ ಇರ್ಬೇಕು. ಫಾಸ್ಟ್ ಆಗಿ ಉಸಿರಾಡಿ. ದೀರ್ಘವಾಗಿ ಉಸಿರಾಡಿ. ಕೈ ಬಿಡಿ. ನೋಡಿ, ನಮ್ಮ ಮೂಗಿದೆಯಲ್ಲ, ನಮ್ಮ ಮೂಗು ಶರೀರದ 90% ಆಫ್ ವೇಸ್ಟೇಜ್ ಅನ್ನ ಹೊರ ಹಾಕುವ ಮಾರ್ಗ ಇದು. ನಾವು ಅದನ್ನ ಮರ್ತೇ ಬಿಟ್ಟಿದ್ದೀವಿ. ಹಾಗಾಗಿ ಕಾಯಿಲೆಗಳು ಜಾಸ್ತಿ ಆಗಿದೆ. ನಮ್ಮ ಉಸಿರಾಟವೇ ನಮ್ಮ ಆರೋಗ್ಯದ ಪ್ರತೀಕ. ಅದಕ್ಕಾಗಿ ಯೋಗದಲ್ಲಿ ಉಸಿರಾಟದ ಪ್ರಕ್ರಿಯೆಗಳನ್ನು ಚೆನ್ನಾಗಿ ನೀವು ಕಲ್ತುಕೊಂಡು ಮಾಡ್ತಾ ಬಂದ್ಬಿಟ್ರೆ, ನಿಮ್ಮ ಲಂಗ್ಸ್ ಇದೆಯಲ್ಲ, ದೇವರು ಅದಕ್ಕೆ ನಮ್ಮ ಲಂಗ್ಸನ್ನು ದೊಡ್ಡ ಕೊಟ್ಟಿದ್ದಾನೆ. ಶರೀರದಲ್ಲಿ ಅತಿ ದೊಡ್ಡ ಅಂಗ ಯಾವುದು ಕೇಳಿದರೆ ನಮ್ಮ ಶ್ವಾಸಕೋಶ. ನಮ್ಮ ಎದೆಷ್ಟೋ ಅಗಲ ವಿಶಾಲವಾಗಿ ಬೆನ್ನುವರೆಗೂ ಇದೆ. ಅದರ ಅಡಿಗಡೆ ಒಂದು ಡಯಾಫ್ರಾಮ್ ಅಂತ ಇದೆ. ಆ ಡಯಾಫ್ರಾಮ್ ಏನು ಮಾಡುತ್ತೆ, ನಮ್ಮ ರೇಚಕ ಪೂರಕಗಳಿಗೆ ಕಾರಣ ಆಗುತ್ತೆ. ಆ ಡಯಾಫ್ರಾಮ್ ವೈಬ್ರೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಈ ಭಸ್ತ್ರಿಕಾ ಮಾಡುತ್ತೆ. ಭಸ್ತ್ರಿಕಾ ಮಾಡೋದ್ರಿಂದ ನಮ್ಮ ಶ್ವಾಸ ಉಚ್ಛ್ವಾಸಗಳು ಸ್ಪಷ್ಟತೆಯನ್ನು ಪಡೆಯುತ್ತವೆ. ನೀವು ಬೆಳಗ್ಗೆ ಎದ್ದುಕೊಂಡು ಚೆಕ್ ಮಾಡ್ಕೋಬೇಕು, ಎಷ್ಟು ನಿಮಿಷಕ್ಕೆ ನಾನು ಎಷ್ಟು ಬಾರಿ ಉಸಿರಾಡ್ತೇನೆ ಅಂತ. 16-17 ಬಾರಿ ನೀವು ಉಸಿರಾಡ್ತಾ ಇರ್ತೀರಿ ಸಾಮಾನ್ಯವಾಗಿ. ಅದು ಕಡಿಮೆ ಆಗಬೇಕು, ಗೊತ್ತಾಯ್ತಾ? ಬ್ರಹ್ಮ ನಮ್ಮ ಹಣೆಯಲ್ಲಿ ಇಂತಿಷ್ಟು ವರ್ಷ ಬದುಕು ಅಂತ ಬರಲಿಲ್ವಂತೆ, ಇಂತಿಷ್ಟು ಬಾರಿ ಉಸಿರಾಡು ಅಂತ ಬರೆದಿದ್ದಾನಂತೆ. ಆ ಉಸಿರಾಟದ ವೇಗವನ್ನ ನಾವು ತಗ್ಗಿಸಿದರೆ ನಮ್ಮ ಆಯಸ್ಸು ಜಾಸ್ತಿ ಆಗುತ್ತೆ, ಗೊತ್ತಾಯ್ತಾ? ಉಸಿರಾಟವನ್ನ ಸಿಕ್ಕಾಬಟ್ಟೆ ಫಾಸ್ಟ್ ಆಗಿ ನಾಯಿಗಳು ಮಾಡ್ತವೆ. ಮೊಲ ಬುಸ್ 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 ಅಂತ ಮೊಲ ಉಸಿರಾಡುತ್ತೆ. ಮೊಲದ ಆಯಸ್ಸು ಬರೀ 10-12 ವರ್ಷ, ಗೊತ್ತಾಯ್ತಾ? ನಾಯಿಗೂ ಅಷ್ಟೇ 15 ವರ್ಷ ಆಯಸ್ಸು ಅಂತ ಹೇಳ್ತಾರೆ. ಅದೇ ಆಮೆಗೆ 200-300 ವರ್ಷ ಆಯಸ್ಸು. ಯಾಕಂದ್ರೆ ಆಮೆ ನಿಮಿಷಕ್ಕೊಮ್ಮೆ ಉಸಿರಾಡುತ್ತೆ. ನಿಮಿಷಕ್ಕೆ ಒಂದೇ ಸಾರಿ ಉಸಿರಾಡೋದು. ಒಂದ್ಸರಿ ಉಸಿರಾಡಿ ಆಯ್ತು, ಇನ್ನು 1 ನಿಮಿಷ ಉಸಿರಾಡಲ್ಲ, ಗೊತ್ತಾಯ್ತಾ? ಅರ್ಥ ಆಯ್ತಲ್ಲ ಪ್ರಾಣಶಕ್ತಿಯ ಮಹತ್ವ ಎಷ್ಟು ಅಂತ. ಈಗ ದೀರ್ಘ ಶ್ವಾಸ ಕ್ರಿಯಾ ಅಂತ ಒಂದು ಕ್ರಿಯೆ ಇದೆ, ಅದನ್ನು ಮಾಡೋಣ. ನೋಡಿ, ಒಂದು ಕಾಲು ಮುಂದೆ ಇಟ್ಟು ಪ್ರಾಣವಾಯು ತಗೊಳ್ತಾ ಮೇಲೆ ಹೋಗಿ 6 ಬಾರಿ ಉಸಿರಾಡಬೇಕು. ಉಸಿರಾಡಿ. 6 times breathing. 2 3 4 5 6. ಹಿಂದೆ ಬನ್ನಿ. ಈಗ ಇನ್ನೊಂದು ಕಾಲು ಮುಂದೆ ಇಡಿ. ಅಪ್. 1 2 3 4 5 6. ನೋಡಿ, ರಿಲ್ಯಾಕ್ಸ್ ಆಗುತ್ತೆ. ನಮ್ಮ ಶ್ವಾಸಕೋಶ 100% ಯುಟಿಲೈಸ್ ಆಗಬೇಕು. ಎಷ್ಟಾಗ್ತಾ ಇದೆ ಕೇಳಿದ್ರೆ, ಈಗಿನ ಸಮೀಕ್ಷೆ ಪ್ರಕಾರ ಬರೇ 30% ಯುಟಿಲೈಸ್ ಆಗ್ತಾ ಇದೆ.
ಶ್ವಾಸಕೋಶವನ್ನು ಪೂರ್ತಿ ಯಾರು ಉಪಯೋಗಿಸ್ತಾ ಇಲ್ಲ. ಹಾಗಾಗಿ ನಮಗೆ ರೋಗ ನಿರೋಧಕ ಶಕ್ತಿ ಇಲ್ಲ. ಗೊತ್ತಾಯ್ತಾ? ರೋಗ ನಿರೋಧಕ ಶಕ್ತಿ ಬೇಕು ಅಂತಾದ್ರೆ ನಾವು ಶ್ವಾಸವನ್ನ ಯಾರು ಮಾತಾಡಿದ್ದು ಕತೆ ಪುರಾಣ, ಶ್ವಾಸವನ್ನ ಗಮನಿಸಬೇಕು, ಶ್ವಾಸವನ್ನ ಗೌರವಿಸಬೇಕು. ಗೊತ್ತಾಯ್ತಾ? ಬೈಟ್ ಜಾವ್, ಕೂತ್ಕೊಳ್ಳಿ. ಸುಸ್ತಾಯ್ತಾ? ಕಾಲು ಮುಂದೆ ಚಾಚಿ, ಸ್ವಲ್ಪ ಕಾಲನ್ನು ಅಗಲಿಸಿ, ಕೈ ಹಿಂದೆ ಇಡಿ, ಆರಾಮಾಗಿ ಕೂತ್ಕೊಳ್ಳಿ. ಈಗ ಪಾಪ ಜಾಣ ಮಕ್ಕಳು ಚೆನ್ನಾಗಿ ಮಾಡಿದ್ದೀರಿ ಎಲ್ಲರೂ. ಗುಡ್ ಗುಡ್.